ರಾಜ್ಯ ಸರ್ಕಾರ ಕಮರ್ಷಿಯಲ್ ಬಳಕೆದಾರರಿಗೆ ವಿದ್ಯುತ್ ಶಾಕ್ ನೀಡಲು ಮುಂದಾಗಿದೆ. ರೇಟ್ ಏರಿಸೋ ದರದಲ್ಲಿ ಹಾಫ್ ಸೆಂಚುರಿ ಬಾರಿಸಿದ್ದಾರೆ. ಇಲ್ಲಿಯವರೆಗೆ 50ಕ್ಕೂ ಹೆಚ್ಚು ವಿವಿಧ ವಸ್ತು ಸೇವೆಗಳ ಬೆಲೆ ಹೆಚ್ಚಳ ಮಾಡಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಹುಬ್ಬಳ್ಳಿಯಲ್ಲಿಂದು ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು, ದೊಡ್ಡ ಪ್ರಮಾಣದಲ್ಲಿ ವಿದ್ಯುತ್ ದರ ಹೆಚ್ಚಳದ ತೀರ್ಮಾನ ಕೈಗೊಂಡಿದ್ದಾರೆ. ಇದು ದುರಾಡಳಿತದ ಪರಮಾವಧಿಯಾಗಿದೆ. ಕೈಗಾರಿಕೆಗಳು ನಮ್ಮನ್ನ ಬಿಟ್ಟು ಹೋಗುವಂತೆ ಮಾಡಲು ಪರೋಕ್ಷವಾಗಿ ಈ ರೀತಿ ಮಾಡ್ತಿದ್ದಾರೆ ಎಂದರು. ಕಾಂಗ್ರೆಸ್ ಸರ್ಕಾರ ಕೈಗಾರಿಕಾ ವಿರೋಧಿಯಾಗಿದೆ. ರಾಜ್ಯದ ಆರ್ಥಿಕ ಸ್ಥಿತಿ ಗಂಭೀರವಾಗಿದೆ. ಭ್ರಷ್ಟಾಚಾರ, ವಿತ್ತೀಯ ಶಿಸ್ತು ರಾಜ್ಯದಲ್ಲಿ ಮಾಯವಾಗಿದೆ. ಒಟ್ಟು ರಾಜ್ಯದ ಸಾಲ 8.4 ಲಕ್ಷ ಕೋಟಿಗೆ ಮುಟ್ಟಿದೆ ಎಂದು ಅವರು ಹೇಳಿದರು. ಇವತ್ತು ರಾಜ್ಯದ ಸರ್ಕಾರ ಡೊಮೆಸ್ಟಿಕ್ ಬಳಕೆದಾರರಿಗೆ ಮತ್ತು ಕೈಗಾರಿಕೆ ಬಳಕೆದಾರರಿಗೆ, ಕಮರ್ಷಿಯಲ್ ಬಳಕೆದಾರರಿಗೆ ವಿದ್ಯುತ್ ಶಾಕ್ ಕೊಡ್ಲಿಕ್ಕೆ ತಯಾರಾಗಿದೆ. ಆಲ್ರೆಡಿ ಡಿಸಿಷನ್ ಆಗಿ ಅದು ಮಾಡಿದ್ದಾರೆ ಅವರು. ₹1, 90 ಪೈಸೆ, 95 ಪೈಸೆ ಈ ರೀತಿ ಇವತ್ತೆಲ್ಲೋ ಇದೆ ನೋಡ್ರಿ. ಅದು ಎಷ್ಟು ಏರಿಸ್ತೀವಿ ಅಂತ ಕೊಟ್ಟಿದ್ದಾರೆ. ಯಾವುದೋ ಒಂದು ಪತ್ರಿಕೆ ಒಳಗೆ ನೋಡಿದ್ನ ಬೆಳಿಗ್ಗೆ, ಚಾರ್ಟ್ ಹಾಕಿ ಕೊಟ್ಟಿದ್ದಾರೆ. ನಮ್ಮ ಇದ್ರಾಗೂ ಇರ್ಬೇಕದು ಡೀಟೇಲ್, ಇದ್ರ ತೆಗೀರಿ. ಅದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವಿದ್ಯುತ್ತನ್ನ ಏರಿಕೆಯನ್ನ ಮಾಡ್ತಾ ಇದ್ದಾರೆ. ಅರ್ಧ ಸೆಂಚುರಿ ಹೊಡೆದ್ರಿ ಇವತ್ತ ರೇಟ್ ಏರಿಸೋದ್ರ. 50 ಐಟಮ್ಸ್ ಇದ್ದು ಬೇರೆ ಬೇರೆ ಸಂದರ್ಭದಲ್ಲಿ ಒಂದು ಬಾರಿ ಇಲ್ಲ ಒಂದಕ್ಕಿಂತ ಹೆಚ್ಚು ಬಾರಿ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ. ಅದು ಟ್ರಾನ್ಸ್ಫಾರ್ಮರ್ ಇರ್ಬೋದು, ಜನನ ಮರಣದ ಸರ್ಟಿಫಿಕೇಟ್ ಇರ್ಬೋದು, ವೆಹಿಕಲ್ಗಳ ರೋಡ್ ಟ್ಯಾಕ್ಸ್ ಇರ್ಬೋದು, ಎಕ್ಸೈಸ್, ಸ್ಟೇಟ್ ಎಕ್ಸೈಸ್ ಇರ್ಬೋದು, ಆನಂತರ ಆಸ್ತಿ ರಿಜಿಸ್ಟ್ರೇಷನ್ ಇರ್ಬೋದು, ಈ ಥರದ್ದು. ಮತ್ತು ಇದರ ಮೊದಲು ವಿದ್ಯುತ್ತು, ಪೆಟ್ರೋಲು, ಡೀಸೆಲು ಮೂರು ಸರ್ತಿ ಏರಿಸಿದ್ದಾರೆ. ಇದರ ಜೊತೆಗೆ ಈಗ ಪುನಃ ದೊಡ್ಡ ಪ್ರಮಾಣದಲ್ಲಿ ವಿದ್ಯುತ್ ದರವನ್ನ ಏರಿಸುವಂತ ಒಂದು ತೀರ್ಮಾನವನ್ನ ಕೈಗೊಂಡಿದ್ದಾರೆ. ದುರಾಡಳಿತದ ಪರಮಾವಧಿ ಇದೆ. 2022, 23, 24, 25ರ 2 ವರ್ಷದ ಅವಧಿಯಲ್ಲಿ 22, 23, 23, 24 ಬರೀ 2 ವರ್ಷದ ಅವಧಿಯೊಳಗ ಲೇಟೆಸ್ಟ್ ಬಿಟ್ಟು ₹17,559 ₹17,559 ಬೇರೆ ಬೇರೆ ಡಿಸ್ಟ್ರಿಬ್ಯೂಷನ್ ಕಂಪನಿಗಳಿಗೆ, ಡಿಸ್ಕಾಮ್ಗಳಿಗೆ ನಷ್ಟ ಆಗ್ಯದ ಅಂತ ಅವರು ತೋರಿಸಿದ್ದಾರೆ. ರಾಜ್ಯ ಸರ್ಕಾರ ಅವರಿಗೆ ಏನು ಫ್ರೀ ಕೊಡ್ತೀವಿ ಅಂತ ಹೇಳಿದ್ರು, ಅದು ಪೂರಾ ಕೊಟ್ಟಿಲ್ಲ. ದಟ್ ಇಸ್ ಡಿಫರೆಂಟ್. 200 ಯೂನಿಟ್ ಫ್ರೀ ಅಂತೇಳಿ ಭಾಷಣ ಮಾಡಿದವರು, ಆ 200 ಯೂನಿಟ್ದಲ್ಲಿ 50 ಯೂನಿಟ್, 40 ಯೂನಿಟ್ ಕೊಟ್ಟು ಅದರದ್ದು ಕೂಡ ಡಿಸ್ಕಾಮ್ಗಳಿಗೆ ಪೇಮೆಂಟ್ ಅನ್ನ ಮಾಡಿಲ್ಲ. ದೇ ಹ್ಯಾವ್ ನಾಟ್ ರಿಯಂಬರ್ಸ್ಡ್ ಇಟ್. ಹಿಂಗಾಗಿ ಒಟ್ಟಾರೆ ಆರ್ಥಿಕ ಹೊರೆ ಡಿಸ್ಕಾಮ್ಗಳದ್ದು ₹34,980 ಕೋಟಿ, ಅಂದ್ರೆ ₹35,000 ಕೋಟಿ. ದುರಾಡಳಿತದ ಪರಮಾವಧಿ ಇದೆ. ಈ ಹೊರೆ ಕಂಪನಿಗಳು ರೆಗ್ಯುಲೇಟರಿ ಅಸೆಟ್ ಅಂತ ಪರಿಗಣಿಸ್ತಾವ ಅಂತ ಹೇಳಿ ಆರ್ಥಿಕ ನಷ್ಟ ಮತ್ತು ಹೊರೆಯಲ್ಲಿ ಮುಳುಗಿರುವ ಕಂಪನಿಗಳು ಇದನ್ನ ರಿಕವರಿ ಮಾಡೋದು ಗ್ರಾಹಕರಿಂದ ಮಾಡಲಿಕ್ಕೆ ತೀರ್ಮಾನ ಮಾಡ್ಯಾರ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಕಿತ್ತೂರು ಕರ್ನಾಟಕ ವಿಭಾಗ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ಕ್ಷೇತ್ರ, ನಿಖಿಲ್ ಕತ್ತಿ ಹುಕ್ಕೇರಿ ಕ್ಷೇತ್ರ, ಚಂದು ಲಮಾಣಿ ಶಿರಹಟ್ಟಿ ಕ್ಷೇತ್ರ,
ಕೋನಾರೆಡ್ಡಿ ನವಲಗುಂದ ಕ್ಷೇತ್ರ, ಗಣೇಶ ಹುಕ್ಕೇರಿ ಚಿಕ್ಕೋಡಿ ಸದಲಗ ಕ್ಷೇತ್ರ, ಅರವಿಂದ ಬೆಲ್ಲದ್ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ, ಅಶೋಕ್ ಪಟ್ಟಣ್ ರಾಮದುರ್ಗ ಕ್ಷೇತ್ರ, ಯಶವಂತರಾಯಗೌಡ ಪಾಟೀಲ್ ಇಂಡಿ ಕ್ಷೇತ್ರ, ಶ್ರೀನಿವಾಸ ಮಾನೆ ಹಾನಗಲ್ ಕ್ಷೇತ್ರ, ಸಿದ್ದು ಸವದಿ ತೇರದಾಳ ಕ್ಷೇತ್ರ, ಪ್ರಕಾಶ್ ಕೋಳಿವಾಡ ರಾಣೆಬೆನ್ನೂರು ಕ್ಷೇತ್ರ, ಭೀಮನಗೌಡ ದೇವರ ಹೆಪ್ಪರಗಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.